ಅಸಮಾಧಾನಿತ ಶಾಸಕರಿಗೆ ರಂದೀಪ್ ಸುರ್ಜೇವಾಲಾ ಬುಲಾವ್ ವಿಚಾರ. ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ಗೂ ಬುಲಾವ್. ನಾಳೆ 20 ನಿಮಿಷಗಳ ಕಾಲ ಸಮಯ ನೀಡಿರುವ ಸುರ್ಜೇವಾಲಾ ನಾಳೆ 2:50 ಮಧ್ಯಾಹ್ನ ಭೇಟಿಗೆ ಅವಕಾಶ ನೀಡಿದ್ದಾರೆ. ಕ್ಷೇತ್ರದ ಜಿಲ್ಲೆಯ ಅಭಿವೃದ್ಧಿ ಸಂಬಂಧಿಸಿದಂತೆ ಹಾಗೆ ರಾಜ್ಯ ರಾಜಕಾರಣದ ಸ್ಥಿತಿಗತಿಗಳ ಬಗ್ಗೆ ಚರ್ಚಿಸಲು ನಮಗೆ ಸಮಯಾವಕಾಶ ಕೊಟ್ಟಿದ್ದಾರೆ. ನಾನು ಭೇಟಿ ಮಾಡಿ ಅವರು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸ್ತೇನೆ. ಜಿಲ್ಲೆ ಕ್ಷೇತ್ರ ಅಭಿವೃದ್ಧಿಗೆ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಕೇಳ್ತಾರೆ ಅದನ್ನ ಕೊಡ್ತೇನೆ. ನನ್ನ ಅನಿಸಿಕೆ ಪಕ್ಷದ ವಿಚಾರದಲ್ಲಿ ಕೇಳಿದ್ರೆ ಉತ್ತರ ಕೊಡ್ತೇನೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಈಗ ಅಪ್ರಸ್ತುತ. ಬದಲಾವಣೆ 3 ತಿಂಗಳು 5 ತಿಂಗಳಿಗೆ ಆಗ್ತಾರೆ ಅಂತ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಅದನ್ನ ನಾನು ನೋಡಿದ್ದೇನೆ. ಸದ್ಯ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆಗಿಲ್ಲ. ಅಂತಹ ಸಂದರ್ಭ ಬಂದಾಗ ಪಕ್ಷದ ಹೈಕಮಾಂಡ್ ರಾಜ್ಯದ ಮುನ್ನಡೆಸಲಿಕ್ಕೆ ಅಭಿವೃದ್ಧಿ ಪಥ ಹಾಗೂ 2028 ಚುನಾವಣೆಯಲ್ಲಿ ಪಕ್ಷವನ್ನು ಯಾರು ಅಧಿಕಾರಕ್ಕೆ ತರಲಿಕ್ಕೆ ಶಕ್ತಿ ಇದ್ದಾರೆ ಅವರಿಗೆ ಕೊಡ್ಲಿ. ಹೈಕಮಾಂಡ್ ಶಾಸಕರಿಂದ ವಿವಿಧ ರೀತಿಯ ಸೋರ್ಸ್ನಿಂದ ಮಾಹಿತಿ ಕಲೆ ಹಾಕಿ ಕೊಡ್ಲಿ. ಪರೋಕ್ಷವಾಗಿ ಡಿಕೆಶಿ ಪರ ಬ್ಯಾಟ್ ಬೀಸಿದ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್. ಅಸಮಾಧಾನಿತ ಶಾಸಕರು ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂತ ಮಾತು. ಕಾಂಗ್ರೆಸ್ ಪಕ್ಷದಲ್ಲಿ ನನಗೂ ಸುರ್ಜೇವಾಲಾ ಅವರು ನಾಳೆ 2:50ಕ್ಕೆ ಅಪಾಯಿಂಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಕ್ಷೇತ್ರದ ಸಂಬಂಧಪಟ್ಟಂತೆ, ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮತ್ತೆ ರಾಜ್ಯದ ರಾಜಕಾರಣದ ಸ್ಥಿತಿಗತಿಗಳನ್ನ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮಗೆ ಸಮಯವನ್ನ ಕೊಟ್ಟಿದ್ದಾರೆ. ನಾನು ಭೇಟಿ ಮಾಡಿ ಅವ್ರೇನು ಪ್ರಶ್ನೆಯನ್ನ ಕೇಳ್ತಾರೆ, ಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ, ನಮ್ಮ ಮುಂದೆ ಪಕ್ಷದ ಸಂಘಟನೆಗೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ಕೇಳ್ತಾರೆ ಅದನ್ನ ನಾಳೆ ಹೋಗಿ ಕೊಡ್ತೀನಿ. ನಮ್ಮ ಅನಿಸಿಕೆ ಪಕ್ಷದ ವಿಚಾರದಲ್ಲಿ ಕೇಳಿದ್ರೆ ಪಕ್ಷದ ವಿಚಾರದಲ್ಲಿ ಹೇಳ್ತೀನಿ. ಡೆವಲಪ್ಮೆಂಟ್ ವಿಚಾರದಲ್ಲಿ ಏನಾದ್ರು ಅವ್ರ ಅಭಿಪ್ರಾಯ ಕೇಳಿದ್ರೆ ಡೆವಲಪ್ಮೆಂಟ್ ವಿಚಾರದಲ್ಲಿ ಹೇಳ್ತೀನಿ. ಪ್ರಮುಖವಾಗಿ ಕ್ಷೇತ್ರ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತೆ ಅವರು ನನಗೆ ಚರ್ಚೆ ಮಾಡ್ಲಿಕ್ಕೆ ನೀವೆಲ್ಲ ತಯಾರಾಗಿ ಬನ್ನಿ ಅಂತ ಹೇಳಿದ್ದಾರೆ. ತಾಲೂಕು ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾನು ತಯಾರಾಗಿ ನಾಳೆ ಸಭೆಗೆ ಹೋಗ್ತೀನಿ. ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಈಗ ಅಪ್ರಸ್ತುತ. ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾರೆ, ಆಗೋ 3 ತಿಂಗಳಿಗೆ ಆಗ್ತಾರೆ, 5 ತಿಂಗಳು ಆಗ್ತಾರೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಸದ್ಯಕ್ಕೆ ಮುಖ್ಯಮಂತ್ರಿಗಳ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆನೂ ಆಗಿಲ್ಲ. ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಕ್ಕಂಥ ಸಂದರ್ಭ ಬಂದಾಗ ಪಕ್ಷದ ಹೈಕಮಾಂಡ್ ಈ ರಾಜ್ಯವನ್ನ ಮುನ್ನಡೆಸಲಿಕ್ಕೆ, ಈ ರಾಜ್ಯವನ್ನ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಲಿಕ್ಕೆ ಮತ್ತೆ 2028ರ ಚುನಾವಣೆಯಲ್ಲಿ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಯಾರು ಅಧಿಕಾರ ತರಲಿಕ್ಕೆ ಶಕ್ತಿ ಇದ್ದಾರೆ, ಯಾರ ಹತ್ರ ಸಾಮರ್ಥ್ಯ ಇದೆ ಅಂತವ್ರ ಬಗ್ಗೆ ಶಾಸಕರಿಂದ ಮತ್ತೆ ರಾಜ್ಯದ ವಿವಿಧ ರೀತಿಯ ಸೋರ್ಸ್ ಇಂದ ಹೈಕಮಾಂಡ್ ಅವರು ಮಾಹಿತಿ ಪಡೆದು ಯಾರು ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದನ್ನ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಹೇಳಿದ್ನಲ್ಲ ನಾನು, ಡೆವಲಪ್ಮೆಂಟ್, ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್, ತಾಲೂಕು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನನಗೆ ನೋಟಿಸ್ ಕಳಿಸಿದ್ದಾರೆ, ನೀವೆಲ್ಲ ಚರ್ಚೆ ಮಾಡ್ಲಿಕ್ಕೆ ಬನ್ನಿ ಅಂತ. ನಾನು ಜಿಲ್ಲೆ ಮತ್ತೆ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಲಿಕ್ಕೆ ನಾನು ಪಾಯಿಂಟ್ಸ್ ಅನ್ನ ರೆಡಿ ಮಾಡ್ಕೊತಾ ಇದ್ದೀನಿ.